ಭಾರತದ ಏರ್ ಡಿಫೆನ್ಸ್ ಸಿಸ್ಟಂಗೆ ಆನೆ ಬಲ ಸಿಕ್ಕಿದ್ದು ಸ್ವದೇಶಿ ನಿರ್ಮಿತ ಅಗ್ಗದ ಐರನ್ ಡೋಮ್ ಎಂದೇ ಖ್ಯಾತಿ ಪಡೀತಾ ಇರುವ ಭಾರ್ಗವಾಸ್ತ್ರ ಪರೀಕ್ಷೆ ಯಶಸ್ವಿಯಾಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯ ನಂತರ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸೇನಾ ಸಂಘರ್ಷ ಆರಂಭವಾಗಿತ್ತು. ಈ ಹಂತದಲ್ಲಿ ಪಾಕಿಸ್ತಾನ ಸೇನೆ ಭಾರತದ ಮೇಲೆ ಡ್ರೋನ್ ಕ್ಷಿಪಣಿ ದಾಳಿ ನಡೆಸಿತ್ತು. ತಾನು ಟರ್ಕಿ ಮತ್ತು ಚೀನಾ ದೇಶಗಳಿಂದ ಪಡೆದ ಅತ್ಯಾಧುನಿಕ ಡ್ರೋನ್ಗಳನ್ನು ಕೂಡ ಪಾಕಿಸ್ತಾನ ಭಾರತದ ಮೇಲಿನ ದಾಳಿಗೆ ಕಳುಹಿಸಿತ್ತು. ಈ ದಾಳಿಗಳೆಲ್ಲವನ್ನ ಭಾರತ ತನ್ನ ಏರ್ ಡಿಫೆನ್ಸ್ ಸಿಸ್ಟಂನಿಂದ ಯಶಸ್ವಿಯಾಗಿ ಹೊಡೆದು ಉಳಿಸಿತ್ತು. ಆದರೆ ಡ್ರೋನ್ನಂತಹ ಸಣ್ಣ ಸಣ್ಣ ವಸ್ತುಗಳಿಗೂ ಭಾರತದ ದುಬಾರಿ ಏರ್ ಡಿಫೆನ್ಸ್ ಬಳಕೆ ಮಾಡಲಾಗ್ತಾ ಇತ್ತು. ಆದರೆ ಈ ಸಮಸ್ಯೆಗೆ ಇದೀಗ ಸ್ವದೇಶಿ ನಿರ್ಮಿತ ಅಗ್ಗದ ಐರನ್ ಡೋಮ್ ಖ್ಯಾತಿಯ ಭಾರ್ಗವಾಸ್ತ್ರ ಪರಿಹಾರ ನೀಡಿದೆ. ಭಾರತದ ರಕ್ಷಣಾ ಪಡೆಗೆ ರಣಭಯಂಕರ ಅಸ್ತ್ರ ಅಂದರೆ ಕೌಂಟರ್ ಡ್ರೋನ್ ಸಿಸ್ಟಮ್ ಸೇರ್ಪಡೆಯಾಗಿದ್ದು, ಇನ್ನು ಮುಂದೆ ವಿರೋಧಿಗಳ ಡ್ರೋನ್ ಹಿಂಡುಗಳನ್ನು ಮಟ್ಟ ಹಾಕುವುದಕ್ಕೆ ಭಾರತೀಯ ಸೇನೆಗೆ ಬಲ ಸಿಕ್ಕಿದೆ. ಭಾರ್ಗವಾಸ್ತ್ರ ಎಂಬ ಹೆಸರಿನ ಈ ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ಸಿಸ್ಟಮ್ನ ಪ್ರಯೋಗ ಯಶಸ್ವಿಯಾಗಿದೆ. ಈ ಕೌಂಟರ್ ಡ್ರೋನ್ ವ್ಯವಸ್ಥೆಯಲ್ಲಿ ಬಳಸಲಾದ ಮೈಕ್ರೋ ರಾಕೆಟ್ಗಳನ್ನು ಒಡಿಶಾದ ಗೋಪಾಲ್ಪುರದ ಸೀವರ್ಡ್ ಫೈರಿಂಗ್ ರೇಂಜ್ನಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿದ್ದು, ಪ್ರಯೋಗ ಯಶಸ್ವಿಯಾಗಿದೆ. ಹೌದು, ಸೇನಾ ವಾಯು ರಕ್ಷಣಾ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ 3 ಪ್ರಯೋಗಗಳನ್ನು ನಡೆಸಲಾಗಿದೆ. 2 ಸೆಕೆಂಡುಗಳ ಒಳಗೆ 2 ರಾಕೆಟ್ಗಳನ್ನು ಸಾಲ್ವೋ ಮೋಡ್ ಹಾರಿಸುವ ಮೂಲಕ ಪ್ರಯೋಗ ನಡೆಸಲಾಗಿದೆ. ಎಲ್ಲ 4 ರಾಕೆಟ್ಗಳು ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸಿದವು ಮತ್ತು ನಿಗದಿತ ಗುರಿಯನ್ನ ಯಶಸ್ವಿಯಾಗಿ ತಲುಪಿದುವು ಅಂತ ಮೂಲಗಳು ತಿಳಿಸಿವೆ. ಭಾರತವು ಸ್ವದೇಶಿ ನಿರ್ಮಿತ ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ವ್ಯವಸ್ಥೆಯ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಿದ್ದು, ಈ ಆಯುಧಕ್ಕೆ ಭಾರ್ಗವಾಸ್ತ್ರ ಎಂದು ಹೆಸರಿಡಲಾಗಿದೆ. ಈ ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ಶತ್ರು ಪಡೆಯ ಡ್ರೋನ್ ದಾಳಿಯನ್ನ ಧ್ವಂಸ ಮಾಡುವ ಸಾಮರ್ಥ್ಯ ಹೊಂದಿದ್ದು, ಈ ನಿಟ್ಟಿನಲ್ಲಿ ಭಾರತಕ್ಕೆ ಆನೆ ಬಲ ಬಂದಂತಾಗಿದೆ. ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಕಡಿಮೆ ವೆಚ್ಚದ ಕೌಂಟರ್ ಡ್ರೋನ್ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿದೆ. ಇದು ಹೆಚ್ಚುತ್ತಿರುವ ಡ್ರೋನ್ ಬೆದರಿಕೆಯನ್ನ ಯಶಸ್ವಿಯಾಗಿ ಎದುರಿಸಲು ನೆರವಾಗುತ್ತೆ. ಈ ಭಾರ್ಗವಾಸ್ತ್ರ ಎಂಬ ಹೆಸರಿನ ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ವ್ಯವಸ್ಥೆಯನ್ನ ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ SDAL ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಪ್ರಕಾರ ಭಾರ್ಗವಾಸ್ತ್ರ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿಗಳನ್ನು ಎದುರಿಸುವುದಕ್ಕೆ ಹೊಸ ತಂತ್ರಜ್ಞಾನದತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಾಬೀತಾಗಿದೆ. ಈ ಯಶಸ್ಸಿನೊಂದಿಗೆ ಈ ವ್ಯವಸ್ಥೆಯು ಭವಿಷ್ಯದಲ್ಲಿ ಭಾರತದ ಡ್ರೋನ್ ವಿರೋಧಿ ಸಾಮರ್ಥ್ಯಗಳನ್ನು ಬಲಪಡಿಸುತ್ತೆ ಮತ್ತು ಆಧುನಿಕ ಬೆದರಿಕೆಗಳ ವಿರುದ್ಧ ಹೋರಾಡಲು ಸೈನ್ಯಕ್ಕೆ ಹೊಸ ಶಕ್ತಿ ನೀಡುತ್ತೆ. ಈ ಭಾರ್ಗವಾಸ್ತ್ರ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ನೆರವಾಗುತ್ತೆ. ಭಾರ್ಗವಾಸ್ತ್ರ 2.5 ಕಿಲೋಮೀಟರ್ ದೂರದಲ್ಲಿನ ಸಣ್ಣ ಡ್ರೋನ್ಗಳನ್ನು ಗುರುತಿಸುವ ಮೂಲಕ ಆಗಸದಲ್ಲೇ ಧ್ವಂಸ ಮಾಡುವ ಸಾಮರ್ಥ್ಯ ಹೊಂದಿದೆ. 6 ಕಿಲೋಮೀಟರ್ ದೂರದಲ್ಲೇ ಚಿಕ್ಕ ಡ್ರೋನ್ಗಳನ್ನು ಗುರುತಿಸುವ ಸಾಮರ್ಥ್ಯ ಇದಕ್ಕಿದ್ದು, ಏಕಕಾಲದಲ್ಲಿ ಬರೋಬ್ಬರಿ 64 ಕ್ಷಿಪಣಿಗಳನ್ನು ಶತ್ರುಗಳ ಗುರಿಗಳ ಮೇಲೆ ಹಾರಿಸಬಲ್ಲದು. ಭವಿಷ್ಯದ ಸಮೂಹ ಡ್ರೋನ್ ದಾಳಿಗಳನ್ನು ಸಮರ್ಥವಾಗಿ ತಟಸ್ಥಗೊಳಿಸುವುದಕ್ಕಾಗಿಯೇ ಇದನ್ನು ತಯಾರಿಸಲಾಗಿದೆ. ಈ ವ್ಯವಸ್ಥೆಯು ಭವಿಷ್ಯದಲ್ಲಿ ಭಾರತದ ಡ್ರೋನ್ ವಿರೋಧಿ ಸಾಮರ್ಥ್ಯಗಳನ್ನು ಬಲಪಡಿಸಲಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಜೊತೆಗೆ ತಂತ್ರಜ್ಞಾನ ಆಧಾರಿತ ಶತ್ರುಗಳ ದಾಳಿಯನ್ನ ಹಿಮ್ಮೆಟ್ಟಿಸುವುದಕ್ಕೆ ಇದು ಪ್ರಮುಖ ಪಾತ್ರ ವಹಿಸಲಿದೆ. ಇನ್ನು ಈ ಭಾರ್ಗವಾಸ್ತ್ರ ಯೋಜನೆಯನ್ನ ಮೇಕ್ ಇಂಡಿಯಾ ಯೋಜನೆಯ ಭಾಗವಾಗಿ ನಿರ್ಮಿಸಲಾಗಿದ್ದು, ಭಾರತದ ಬಲಿಷ್ಠ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸುತ್ತೆ. ಎತ್ತರದ ಪ್ರದೇಶಗಳು ಸೇರಿದಂತೆ ವೈವಿಧ್ಯಮಯ ಭೂ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವಂತೆಯೂ ವಿನ್ಯಾಸಗೊಳಿಸಲಾಗಿದೆ. ಹಾಗಾದ್ರೆ ಭಾರ್ಗವಾಸ್ತ್ರ ಈ ಹೆಸರೇ ಯಾಕೆ ಅಂತ ನೋಡೋದಾದ್ರೆ, ಮಹಾಭಾರತದಲ್ಲಿ ಕೆಲವು ವಿನಾಶಕಾರಿ ಅಸ್ತ್ರಗಳನ್ನು ಬಳಸಲಾಗಿತ್ತು. ಇವುಗಳಲ್ಲಿ ಒಂದು ಭಾರ್ಗವಾಸ್ತ್ರವಾಗಿದ್ದು, ಇದಕ್ಕೆ ಭಾರ್ಗವ ಪರಶುರಾಮರ ಹೆಸರಿಡಲಾಗಿದೆ. ಈಗ ಹೆಸರಿನಿಂದ ಸ್ಫೂರ್ತಿ ಪಡೆದು ಭಾರತವು ಅತ್ಯಾಧುನಿಕ ಮೈಕ್ರೋ ಕ್ಷಿಪಣಿ ಆಧಾರಿತ ಪ್ರತಿ ಡ್ರೋನ್ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿ ಅದಕ್ಕೆ ಭಾರ್ಗವಾಸ್ತ್ರ ಅಂತ ಹೆಸರಿಟ್ಟಿದೆ. ಅಂತೆಯೇ ಇದನ್ನ ಭಾರತದ ಅಗ್ಗದ ಐರನ್ ಡೋಮ್ ಅಂತ ಕರೆಯಲಾಗುತ್ತೆ. ಇತ್ತೀಚಿನ ಗಡಿಯ ಉದ್ವಿಗ್ನತೆಯ ಸಂದರ್ಭದಲ್ಲಿ ಭಾರತದ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯು ಆಪರೇಷನ್ ಸಿಂಧೂರ್ನಲ್ಲಿ ತನ್ನ ಅಸಾಧಾರಣ ಸಾಮರ್ಥ್ಯ ಪ್ರದರ್ಶಿಸಿತು. ಈ ಸೈನಿಕ ಕಾರ್ಯಾಚರಣೆಯು ಪಾಕಿಸ್ತಾನದ ವೈಮಾನಿಕ ಬೆದರಿಕೆಗಳಿಂದ ಜಮ್ಮು, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ನಂತಹ ಭಾರತದ ಪಶ್ಚಿಮ ಗಡಿಯ ಪ್ರಮುಖ ಸ್ಥಳಗಳನ್ನು ರಕ್ಷಿಸುವ ಗುರಿ ಹೊಂದಿತ್ತು. ಭಾರತೀಯ ರಕ್ಷಣಾ ಅಧಿಕಾರಿಗಳ ಪ್ರಕಾರ S-400 ವ್ಯವಸ್ಥೆಯು ಪಾಕಿಸ್ತಾನದ ಕ್ಷಿಪಣಿಗಳು, ಡ್ರೋನ್ಗಳು, ವಿಮಾನಗಳನ್ನು ಯಶಸ್ವಿಯಾಗಿ ಗುರುತಿಸಿ
ಟ್ರ್ಯಾಕ್ ಮಾಡಿ ತಡೆಗಟ್ಟಿತ್ತು. ಈ ಕಾರ್ಯಾಚರಣೆಯು ಭಾರತದ ಸಂಯೋಜಿತ ವಾಯು ರಕ್ಷಣಾ ಕಾರ್ಯತಂತ್ರದಲ್ಲಿ S-400ನ ಪ್ರಮುಖ ಪಾತ್ರವನ್ನ ಒತ್ತಿ ಹೇಳಿದೆ. ಹಾಗಾಗಿ ಈಗ ಡ್ರೋನ್ ಕಾರ್ಯಾಚರಣೆಗೆ ಭಾರ್ಗವಾಸ್ತ್ರ ಬಹುದೊಡ್ಡ ಅಸ್ತ್ರ.